ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಅಂದರೆ 2013ರಿಂದ 18ರವರೆಗೂ ಈ ರಾಜ್ಯವನ್ನು ಅವರು ಆಳ್ತಾ ಇರುವಂತಹ ಸಂದರ್ಭದಲ್ಲಿ ಈ ಹಿಂದೆ ಇಡೀ ರಾಜ್ಯಾದ್ಯಂತ ವಿವಿಧ ಗಲಭೆಗಳಲ್ಲಿ ದೊಂಬಿಯಲ್ಲಿ ಭಾಗಿಯಾಗಿದ್ದಂತ ಕೆಎಫ್ಡಿ, ಪಿಎಫ್ಐ, ಎಸ್ಡಿಪಿಐನ 1600 ದುರುಳರ ವಿರುದ್ಧ 175 ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿತ್ತು. ಅದನ್ನ ಪೊಲೀಸ್ ಇಲಾಖೆಯ ವಿರೋಧದ ನಡುವೆನೂ ಕೂಡ 2015ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕ್ಯಾಬಿನೆಟ್ ಎದುರುಗಡೆ ಇಟ್ಟು ಅಷ್ಟು ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡರು. ಈ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ ಬೆನ್ನಲ್ಲೇ ಕೊಡಗಿನಲ್ಲಿ ಟಿಪ್ಪು ಜಯಂತಿಯ ನೆಪದಲ್ಲಿ ಕುಟ್ಟಪ್ಪ ಹತ್ಯೆ ಆಯಿತು, ಕುಶಾಲನಗರದಲ್ಲಿ ಪ್ರವೀಣ್ ಪೂಜಾರಿ ಹತ್ಯೆ ಆಯಿತು, ಪಿರಿಯಾಪಟ್ಟಣದಲ್ಲಿ ಮಾಗಳಿ ರವಿ ಹತ್ಯೆ ಆಯಿತು, ಹಾಗೆ ದಕ್ಷಿಣ ಕನ್ನಡದಲ್ಲಿ ಸಂತೋಷ್ ರಾವ್, ದೀಪಕ್ ರಾವ್ ಹತ್ಯೆ ಆಗಿದ್ದಿರಬಹುದು, ಬೆಂಗಳೂರಿನಲ್ಲಿ ರುದ್ರೇಶ್ ಮರ್ಡರ್ ಕೇಸ್ ಆಯಿತು, ಹಾಗೆ ಮೈಸೂರಿನಲ್ಲಿ ಅಂದ್ರೆ ಸಿದ್ದರಾಮಯ್ಯನವರ ಮೂಗಿನ ಕೆಳಗಡೆ ಇರುವಂತಹ ಮೈಸೂರಿನಲ್ಲಿ ಕ್ಯಾತ್ಮಾರ್ನಹಳ್ಳಿಯ ರೆಸಿಡೆನ್ಷಿಯಲ್ ಲೇಔಟ್ ಅಲ್ಲಿ ಅನಧಿಕೃತವಾಗಿ ಒಂದು ಮಸೀದಿಯನ್ನು ನಡೆಸ್ತಾ ಇದ್ರು. ಅದಕ್ಕೆ ತಕರಾರೆತ್ತಿದಂತ ರಾಜನ್ನು ಕೂಡ ಕೊಚ್ಚಿ ಸಾಯಿಸಿದ್ರು. ಇವಿಷ್ಟು ಕೂಡ ಕ್ರಿಮಿನಲ್ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡ ನಂತರ ನಡೆದಿರುವಂತಹ ಘಟನೆಗಳು. ರಾಜು ಮರ್ಡರ್ ಆದ ನಂತರ ಮೈಸೂರಿನಲ್ಲಿ ನಾವು ಇದನ್ನು ಪ್ರಬಲವಾಗಿ ವಿರೋಧಿಸಿದ್ದು, ಅನಧಿಕೃತವಾಗಿ ಕ್ಯಾತ್ಮಾರ್ನಹಳ್ಳಿನಲ್ಲಿ ನಡೀತಾ ಇದ್ದಂಥ ಮಸೀದಿಯನ್ನು ಬಂದ್ ಮಾಡಿಸಿದ್ದು, ಯಾವುದೇ ಕಾರಣಕ್ಕೂ ಇಲ್ಲಿ ತರಲಿಕ್ಕೆ ಬಿಡಬಾರದು ಅಂತ ಹೇಳಿಬಿಟ್ಟು ನಾವು ಹೋರಾಟವನ್ನು ಕೂಡ ಮಾಡಿದ್ವು. ಆಗ ಮೈಸೂರಿನಲ್ಲಿ ಕಮಿಷನರ್ ಆಗಿದ್ದಂಥವ್ರು ಬಿ ದಯಾನಂದ್ ಸಾಹೇಬರು, ಅವರು ಇವತ್ತು ಬೆಂಗಳೂರಿನಲ್ಲಿ ಕಮಿಷನರ್ ಆಗಿದ್ದಾರೆ. ಡಿಸಿ ಶಿಖಾ ಅವರಿದ್ದರು. ಅವತ್ತು ನಮ್ಮ ಮನವಿಗೆ ಹೋಗೊಟ್ಟು ಅದನ್ನು ಬಂದ್ ಮಾಡಿದ್ರು. ಇವತ್ತು ಸಿದ್ದರಾಮಯ್ಯನವರು ಮತ್ತೆ ಪುನರಾಗಮನ ಆಗಿದೆ. ಕ್ಯಾತ್ಮಾರ್ನಹಳ್ಳಿನಲ್ಲಿ ರಾಜು ಕೊಲೆಗೆ ಕಾರಣವಾಗಿದ್ದಂತಹ ಅನಧಿಕೃತ ಮಸೀದಿಯನ್ನ ವಾಪಸ್ ತೆಗಿಬೇಕು, ಅದನ್ನ ಓಪನ್ ಮಾಡಬೇಕು ಅಂತ ಹೇಳಿ ಅಲ್ಲಿನ ಅಲಿಮಾ ಸಾದಿಯಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಕೋರ್ಟ್ ಮೊರೆ ಹೋಗಕ್ಕೆ ಅವ್ರಿಗೆ ಧೈರ್ಯ ಯಾಕೆ ಬಂದಿದೆ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ಮತ್ತೆ ಮುಖ್ಯಮಂತ್ರಿ ಆಗಿ ಬಂದಿದ್ದಾರೆ. ಹುಬ್ಬಳ್ಳಿನಲ್ಲಿ ಪೊಲೀಸರ ಮೇಲೆ ದೌರ್ಜನ್ಯ ಮಾಡಿದವರ ವಿರುದ್ಧ ಹಾಕಿದಂತ ಯುಎಪಿಎ ಕೇಸ್ಗಳು, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಕೆಳಗಡೆ ಹಾಕಿದಂತ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಮೇಲೆ ದಾಳಿ ಮಾಡಿದಂತ ದುರುಳರ ವಿರುದ್ಧ ಇದ್ದಂತ ಕೇಸ್ಗಳನ್ನ ಒಬ್ಬ ದಲಿತ ಎಂಎಲ್ಎ ಅವರ ಪಕ್ಷದವರ ಮೇಲೆ ದಾಳಿ ಮಾಡಿದ್ರು ಕೂಡ ಅವರ ವಿರುದ್ಧ ಇದ್ದಂತ ಕೇಸ್ಗಳನ್ನು ವಾಪಸ್ ತಗೊಳ್ಳಕ್ಕೆ ಹೊರಟಿದ್ದಾರೆ. ಈ ಮಧ್ಯದಲ್ಲಿ ರೈತರ ಭೂಮಿಯನ್ನು ವಫ್ ಹೆಸರಿನಲ್ಲಿ ಕಬಳಿಕೆಯನ್ನು ಮಾಡಲಿಕ್ಕೆ ಅಂತ ಸಿದ್ದರಾಮಯ್ಯನವರು ಪರ್ಮಿಟ್ ಕೊಟ್ಟಿದ್ದಾರೆ. ಇನ್ನೇ ನೀವು ಮಸೀದಿನೂ ಕೂಡ ಓಪನ್ ಮಾಡಲಿಕ್ಕೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಅಲಿಮಾ ಸಾದಿಯಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಅನ್ಸ್ಬಿಟ್ಟಿದೆ. ಹಾಗಾಗಿ ಕೋರ್ಟ್ನ ಅಪ್ರೋಚ್ ಮಾಡಿದ್ದಾರೆ. ಅದಕ್ಕೋಸ್ಕರ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ಇದನ್ನು ಸ್ಥಳೀಯ ಮಟ್ಟದಲ್ಲೇ ಪರಿಹಾರ ಮಾಡಿ ಅಂತ ಹೇಳಿ 12 ವಾರದ ಗಡುವು ಕೊಟ್ಟಿದೆ. ಈಗ ಡಿಸಿ ಕಚೇರಿಯಿಂದ ನಿನ್ನೆ ಸಭೆ ಆಗಬೇಕು ಅಂತ ಹೇಳಿ ಇದ್ರ ಬಗ್ಗೆ ಅಹವಾಲನ್ನು ಸ್ವೀಕರಿಸೋದಕ್ಕೋಸ್ಕರ ಒಂದು ಸಭೆಗೆ ಕರೆಯನ್ನು ಕೊಟ್ಟಿದ್ರು. ಕೊನೆಗೆ ನಾನು ಡಿಸಿ ಅವರ ಹತ್ರ ಮಾತಾಡಿದೆ, ಕ್ಯಾತ್ಮಾರ್ನಹಳ್ಳಿಯಲ್ಲಿ ಜಾತ್ರೆ ಇದೆ ಅಂತ ಹೇಳಿ. ಆಗ 14ನೇ ತಾರೀಕು ಶುಕ್ರವಾರಕ್ಕೆ ಅದನ್ನು ಮುಂದೂಡಿದ್ದಾರೆ. ಇದರೊಳಗಡೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿ ಅವರ ಕಚೇರಿಯಲ್ಲಿ, ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಭೆ ನಿಗದಿಪಡಿಸಲಾಗಿದೆ. ಮೇಲ್ಕಂಡ ವಿಷಯದ ಕುರಿತು ಚರ್ಚಿಸಲಾಗುವುದರಿಂದ ಆಸಕ್ತರು ಅವರವರ ಅಭಿಪ್ರಾಯಗಳನ್ನು ಲಿಖಿತವಾಗಿ ಪೂರಕ ದಾಖಲೆಗಳೊಂದಿಗೆ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಏನ್ ಪೂರಕ ದಾಖಲೆ ಕೊಡಬೇಕು? ನಾನು ಸರ್ಕಾರವನ್ನು ಕೇಳಲಿಕ್ಕೆ ಬಯಸ್ತೀನಿ, ಏನ್ ಪೂರಕ ದಾಖಲೆ ಕೊಡಬೇಕು? ರೆಸಿಡೆನ್ಷಿಯಲ್ ಸೈಟ್ ಅಲ್ಲಿ ಮಸೀದಿನ ಮಾಡಿ ಅಲ್ಲಿ ನಮಾಜ್ ಮಾಡುವಂಥದ್ದು ಅನಧಿಕೃತ. ರೆಸಿಡೆನ್ಷಿಯಲ್ ಸೈಟ್ ಅಲ್ಲಿ ಒಂದು ಹೋಟ್ಲು ಮಾಡಿ ಒಂದು ಅಂಗಡಿ ಮಾಡಿದ್ರು ಕೂಡ ಕಾರ್ಪೊರೇಷನ್ ಅವ್ರು ಬಂದು ಕ್ಲೋಸ್ ಮಾಡಿಸ್ತೀರಿ. ನೀವು ಟ್ರೇಡಿಂಗ್ ಲೈಸೆನ್ಸ್ ಇಲ್ಲ ಅಂತ ಹೇಳ್ತೀರಿ. ಇದು ಹೆಂಗೆ? ನೀವು ರೆಸಿಡೆನ್ಷಿಯಲ್ ಸೈಟ್ ಅಲ್ಲಿ ನೀವು ಅನಧಿಕೃತವಾಗಿ ಮಸೀದಿ ಮಾಡಕ್ ಬಿಟ್ಟಿದ್ದೆ ಮೊದಲನೇ ತಪ್ಪು. ಈಗ ಅದಕ್ಕೆ ಪೂರಕ ದಾಖಲೆಯನ್ನು ನಾವು ಕೊಡಿ ಅಂತ ಕಾರ್ಪೊರೇಷನ್ ಕಮಿಷನರ್ಗೆ 5 ನಿಮಿಷದ ಕೆಲಸ ಇದು. ಕಾರ್ಪೊರೇಷನ್ ಕಮಿಷನರ್ನ ಕರೆದ್ರಾಯ್ತು ಡಿಸಿ ಅವರು. ಇದಕ್ಕೆ ಯಾರನ್ನು ಸಾರ್ವಜನಿಕರು ಕರೆಯುವಂತ ಅಗತ್ಯ ಇಲ್ಲ. ಯಾಕೆಂತಂದ್ರೆ ರಾಜು ಮರ್ಡರ್ ಕೇಸಾಗಿ ಒಬ್ಬ ಕಾರ್ಯಕರ್ತನ ನಾವು ಕಳ್ಕೊಂಡಿದೀವಿ. ಒಬ್ಬ ಪ್ರಕಾರ ಹಿಂದುತ್ವವಾದಿನ ರಾಜನ ಮುಖಾಂತರವಾಗಿ ನಾವು ಕಳ್ಕೊಂಡಿದೀವಿ. ನಾವು ಇವತ್ತು ರಾಜನ ಸಾವನ್ನು ನಾವು ಮರೆತು ಬಿಟ್ಟಿದೀವಿ ಅಂತ ಹೇಳಿ ಇವರು ಮಸೀದಿನ ಓಪನ್ ಮಾಡ್ಲಿಕ್ಕೆ ಹೊರಡ್ತಾ ಇದ್ದಾರೆ. ಅಂದ್ರೆ ಇವತ್ತು ರಾಜ್ಯಾದ್ಯಂತ ಒಂದು ರೀತಿ ತಾಲಿಬಾನಿ ಸರ್ಕಾರ ನಡೀತಾ ಇದೆ. ಸಿದ್ದರಾಮಯ್ಯನವರು ಯಾವ್ದಕ್ಕೆ ಬೇಕಾದ್ರೆ ಪರ್ಮಿಷನ್ ಕೊಟ್ಟು ಬಿಡ್ತಾರೆ ಅಂತ ಹೇಳಿ ಡಿಸಿ ಅವರಿಗೂ ಬೇಕಾದ್ರೆ ಸೂಚನೆ ಕೊಟ್ಟಿರ್ತಾರೆ. ಇಲ್ಲ ಸ್ಥಳೀಯ ಮಟ್ಟದಲ್ಲಿ ಅವರು ತೀರ್ಮಾನ ಮಾಡಬೇಕು, ದಾಖಲೆನ ನಾವು ಕೊಡಿ ಅಂತಂದ್ರೆ ಯಾಕೆ ಕೊಡಬೇಕು? ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧಿಸ್ತೀವಿ. ರಾಜನ ಏನು ಅವನ ಬಲಿದಾನ ಏನಿದೆಯಲ್ಲ
ಅದು ವೇಸ್ಟ್ ಆಗಿ ಹೋಗೋಕೆ ನಾವು ಬಿಡಲ್ಲ. ಸಿದ್ದರಾಮಯ್ಯನವರಿಗೆ ನಾನು ಚಾಲೆಂಜ್ ಮಾಡಲಿ ಹೇಳಲಿಕ್ಕೆ ಬಯಸ್ತೀನಿ. ನೀವು ಎಷ್ಟೇ ಪ್ರಯತ್ನನ ಮಾಡಿ ಆ ಮಸೀದಿನೇ ನೀವು ಅನಧಿಕೃತವಾಗಿ ಮಾಡಿದಂತ ಮಸೀದಿಯನ್ನು ತೆರೆಸಿ ನೋಡೋಣ. ನಾವು ಉಗ್ರವಾದಂಥ ಹೋರಾಟವನ್ನು ಕೂಡ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಮೊನ್ನೆ ಅಷ್ಟೇ ಈ ಕ್ಯಾತ್ಮಾರ್ನಹಳ್ಳಿ ಬರುವಂಥದ್ದು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಮೊನ್ನೆ ಅಷ್ಟೇ ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ. ಅದೇ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಬರುವಂತ ಕ್ಯಾತ್ಮಾರ್ನಹಳ್ಳಿನಲ್ಲಿ ಇವತ್ತು ನೀವು ಅನಧಿಕೃತ ಮಸೀದಿಯನ್ನ ಮತ್ತೆ ಓಪನ್ ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಉದ್ದೇಶ ಏನು ಸರ್? ನಿಮಗೆ ಏನು 1000 ಓಟ್ ಬಿಟ್ರೆ ಯಾರ್ದು ಬೇಡವಾ? ಅವ್ರ ಓಟಲ್ಲಿ ಅಷ್ಟೇ ಗೆದ್ದಿರುವಂತದ್ದ. ನಾನು ಸಿದ್ದರಾಮಯ್ಯನವ್ರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಸರ್ ನೀವು ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದೀರಿ ಅನ್ನೋದು ಇಡೀ ರಾಜ್ಯ ಜನತೆಗೂ ಕೂಡ ಗೊತ್ತಾಗಿದೆ. ಆದರೆ ಜನ ಯಾಮಾರಿಬಿಟ್ಟು ನಿಮಗೆ 136 ಈ ಮತ್ತೊಂದೆರಡು ಬೈ ಎಲೆಕ್ಷನ್ ಅಲ್ಲಿ ಎಕ್ಸ್ಟ್ರಾ ಸೀಟ್ ಕೊಟ್ಬಿಟ್ಟು ನೀವು 138 ಸೀಟ್ ಕೊಟ್ಬಿಟ್ಟಿದ್ದಾರೆ ಈಗ. ಹಾಗಾಗಿ ಇನ್ನು ನಿಮ್ಮನ್ನ 5 ವರ್ಷ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೀವು ಆ ದರ್ಪದಲ್ಲಿ ಇರಕ್ ಹೋಗ್ಬೇಡಿ. ಜನ ಪಾಠ ಕಲಿಸ್ತಾರೆ ನಿಮಗೆ. ಚುನಾವಣೆ ಬರಬೇಕಷ್ಟೇನೆ, ನಿಮ್ಮ ಮೇಲೆ ಬೇಸತ್ತಿದ್ದಾರೆ. ಆದರೆ ಸ್ವಲ್ಪ ಗೌರವಯುತವಾಗಿ ಜನರ ಪ್ರಾಣ ಮಾನ ರಕ್ಷಣೆ ಮಾಡುವಂಥದ್ದು ನಿಮ್ಮ ಒಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಮ ಕರ್ತವ್ಯ ಅನ್ನೋದು ಅರ್ಥ ಮಾಡಿಕೊಂಡು ಇಂಥ ಕೆಲಸಕ್ಕೆ ಕೈ ಹಾಕಬೇಡಿ ಅಂತ ಹೇಳಿ ನಾನು ಅವರಿಗೂ ಕೂಡ ಮನವಿ ಮಾಡ್ಕೊಳ್ತೀನಿ. ಈಗ UAPA ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ತಾರೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮೇಲೆ ದಾಳಿ ಮಾಡಿದಂಥವ್ರು ಆ ಪ್ರಕರಣಗಳನ್ನು ವಾಪಸ್ ತಗೊಳಕ್ ಹೊಡ್ತಾರೆ. ನಮ್ಮ ರೈತರು ತಲೆತಲಾಂತರದಿಂದ ಉಳುಮೆ ಮಾಡ್ತಾ ಇರುವಂತ ಆಸ್ತಿಯನ್ನ ವಫ್ಗೆ ಬರ್ಕೊಡಕ್ ಹೋಗ್ತಾರೆ. ಈಗ ನೋಡ್ರೆ ಬಜೆಟ್ ಒಳಗಡೆ 4,500 ಕೋಟಿ ಕೊಟ್ಟಿದ್ದಾರೆ. ಅಂದ್ರೆ ಇವ್ರದ್ದು ಏನ್ ಸರ್ಕಾರ ಇದು? ಸಾವಿರ ಸರ್ಕಾರನ ನಡೀತಾ ಇರುವಂತದ್ದು. ಹಾಗಾಗಿ ಈ ಕ್ಯಾತ್ಮಾರ್ನಹಳ್ಳಿ ಮಸೀದಿಯನ್ನು ಕೂಡ ಇವರು ರೀಓಪನ್ ಮಾಡಿಸ್ತಾರೆ ಅಂತ ಹೇಳಿ ನಮಗೆ ಪ್ರಬಲವಾಗಿ ಅನ್ನಿಸ್ತಾ ಇದೆ, ನಮಗೆ ಗುಮಾನಿ ಇದೆ. ಅದಕ್ಕೋಸ್ಕರವಾಗಿ ನಾವು ಅದನ್ನು ಕಡಾಖಂಡಿತವಾಗಿ ವಿರೋಧಿಸ್ತೀವಿ. ರಾಜನ ಬಲಿದಾನ ವೇಸ್ಟ್ ಆಗಕ್ಕೆ ನಾವು ಬಿಡೋದಿಲ್ಲ. ನಾನು ಬಹಳ ಕಟುವಾಗಿ ಪದಗಳನ್ನು ಬಳಸಕ್ಕೆ ಹೋಗಲ್ಲ. ಸಿದ್ದರಾಮಯ್ಯನವರಿಗೆ ನಾನು ಚಾಲೆಂಜ್ ಮಾಡ್ತೀನಿ, ನೀವು ಮುಖ್ಯಮಂತ್ರಿ ಇದ್ದೀರಿ, ನಾನು ಏನೂ ಅಲ್ಲ, ನಾನೊಬ್ಬ ಬಿಜೆಪಿ ಕಾರ್ಯಕರ್ತರ. ನೋಡೋಣ, ನೀವು ಓಪನ್ ಮಾಡಿಸಿ ನೋಡ್ತೀನಿ, ಯಾರಿಗೆ ಗೆಲುವಾಗುತ್ತೆ ಅಂತ ನೋಡೇ ಬಿಡೋಣ. ಇದು ಹಲಾಲ್ ಬಜೆಟ್ ಅಂತ ನಮ್ಮ ಪಕ್ಷದವರು ಅದ್ರ ಬಗ್ಗೆ ವಿಶ್ಲೇಷಣೆ ಏನ್ ಮಾಡಿದ್ದಾರೆ. ಇದು ಮುಸಲ್ಮಾನರ ಬಜೆಟ್ ಅಂತ ಹೇಳಿದ್ದಾರೆ, ಇದು ವಫ್ ಬೋರ್ಡ್ ಬಜೆಟ್ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವ ತಪ್ಪು ನನಗೆ ಅಥವಾ ಇದರ ಸತ್ಯಕ್ಕೆ ದೂರವಾದಂತ ಯಾವ ವಿಚಾರ ಇದೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಅಲ್ಲ ಸಿದ್ದರಾಮಯ್ಯನವರೇ, ಈ ರಾಜ್ಯದಲ್ಲಿ 106 ಜಾತಿ ಜನಾಂಗಗಳು ಧರ್ಮೀಯರಿದ್ದಾರೆ. ಮುಸಲ್ಮಾನರಿಗೆ 4,500 ಕೋಟಿ ರೂಪಾಯಿನ ನೀವು ಕೊಟ್ಟಿದ್ದೀರಿ. ಅದರಲ್ಲಿ ಏನು ಖಬ್ರಿಸ್ತಾನದ ಅಭಿವೃದ್ಧಿಯಂತೆ 62 ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರಿಗೋಸ್ಕರ ಶಾಲೆಗಳನ್ನು ತೆರಿತೀವಿ ಅಂತ ಹೇಳ್ತಾ ಇದ್ದೀರಿ. ಹೀಗೆ 4,500 ಕೋಟಿ ಕೊಟ್ಟಿದ್ದೀರಿ. ಅದನ್ನು ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ತಿದ್ದೀರಿ ಅಂತಂದ್ರೆ, ರಾಜ್ಯದ ಬಜೆಟ್ 4,09,000 ಕೋಟಿ ಇದೆ, ಅದರ 1% ಇಲ್ಲ ಅಂತ ಹೇಳ್ತೀರಿ. ಸಿದ್ದರಾಮಯ್ಯನವರೇ, ಈ ರಾಜ್ಯದಲ್ಲಿ ಮುಸಲ್ಮಾನರನ್ನು ಬಿಟ್ಟರೆ ಇನ್ಯಾರು ನಿಮಗೆ ಕಣ್ಣಿಗೆ ಕಾಣಲ್ವಾ? ಅಲ್ಲ ನೀವು ಹೇಳಿ, ವೀರಶೈವರಿಗೆ ಒಂದು ಅಭಿವೃದ್ಧಿ ನಿಗಮ ಇದೆ, ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಸರ್? ಒಕ್ಕಲಿಗರ ಅಭಿವೃದ್ಧಿ ನಿಗಮ ಇದೆ, ಎಷ್ಟು ದುಡ್ಡು ಕೊಟ್ಟಿದ್ದೀರಿ? ಮಡಿವಾಳರಿಗೆ ಅಭಿವೃದ್ಧಿ ನಿಗಮ ಇದೆ, ಎಷ್ಟು ಕೊಟ್ಟಿದ್ದೀರಿ? ಮರಾಠ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದೀರಿ? ಬ್ರಾಹ್ಮಣರ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದೀರಿ? ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದೀರಿ? ದೇವರಾಜ ಅರಸು ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದೀರಿ? ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದೀರಿ ನೀವು? ಅಲ್ಲ ನೀವು ನೋಡಿ, ನೀವು ಎಷ್ಟು ಶಾಣ ಇದ್ದೀರಿ ಅನ್ನೋದು ಕೇಳ್ತೀನಿ. ಇವರು ಯಾವ ರೀತಿ ತಾರತಮ್ಯ ಮಾಡ್ತಾರೆ. ಇದು ಹಲಾಲ್ ಬಜೆಟ್ ಅನ್ನೋದಕ್ಕೆ ಉದಾಹರಣೆ ಕೊಡಬೇಕು ಅಂತಂದ್ರೆ, ಇದರಲ್ಲಿ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮ ಇದೆ. ಅದರೊಳಗಡೆ 2024-25ರಲ್ಲಿ ಇದಕ್ಕೆ ಸುಮಾರು 9,000 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಆದರೆ 9,000 ಕೋಟಿ ಇನ್ನೂ ಕೂಡ 5 ರೂಪಾಯಿನೂ ಕೂಡ ದುಡ್ಡು ರಿಲೀಸ್ ಆಗಿಲ್ಲ, ಯುಟಿಲೈಸೇಷನ್ ಇಲ್ಲ. ಏನಂತ ಹೇಳ್ತಾರೆ? ದ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷಿಯರೀಸ್ ಇನ್ ಪ್ರೋಗ್ರೆಸ್ ಅಂತಾರೆ. ಇನ್ನ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ, ಅದರಲ್ಲೂ ಕೂಡ ನೋಡಿ, ಅಪ್ಲಿಕೇಶನ್ಸ್ ಆರ್ ರಿಸೀವ್ಡ್ ಅಂಡ್ ದ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಇದನ್ನು ನೀವು ಎಕನಾಮಿಕ್ ಸರ್ವೆ ರಿಪೋರ್ಟ್ ಅನ್ನು ಓದಬೇಕು, ಇದರಲ್ಲಿ ಇದೆ ಸ್ಪಷ್ಟವಾಗಿ. ಅದರಲ್ಲಿ ಹೇಳ್ತಾರೆ ದಿ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್. ಅದೇ ರೀತಿ ಕರ್ನಾಟಕದಲ್ಲಿ ಮರಾಠ ಕಮ್ಯುನಿಟಿಗಳದು ಅಭಿವೃದ್ಧಿ ನಿಗಮ ಅಂತ ಇದೆ, ಅದರಲ್ಲೂ ಕೂಡ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್. ಹಾಗೆ ಅಲೆಮಾರಿ, ಅದಕ್ಕೂ ಕೂಡ ಸೆಲೆಕ್ಷನ್ ಆಫ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್. ಒಕ್ಕಲಿಗರದು ಅದೇ ಕತೆ. ಆದರೆ ಇದೇ ಮುಸಲ್ಮಾನರದ್ದು ಅಭಿವೃದ್ಧಿ ವಿಚಾರಕ್ಕೆ ಕಳೆದ ವರ್ಷ ಕೊಟ್ಟಂತ ದುಡ್ಡು ನೋಡಿ. ವೆಲ್ಫೇರ್ ಆಫ್ ಮೈನಾರಿಟೀಸ್ ಅದರಲ್ಲಿ ವಿಷಯ ಮೈನಾರಿಟೀಸ್ ಅಂದ್ರೊಳಗಡೆ ಅದರಲ್ಲೇನು ಮುಸಲ್ಮಾನರು ಕ್ರೈಸ್ತರನ್ನು ಬಿಟ್ಟರೆ ಇನ್ಯಾವ ಕಮ್ಯುನಿಟಿ ಕಾಣಲ್ಲ, ಜೈನರು ಕಾಣಲ್ಲ, ಬೌದ್ಧರು ಕಾಣಲ್ಲ, ಸಿಖ್ರು ಕಾಣಲ್ಲ, ಯಾರು ಕಾಣಲ್ಲ. ಅದರೊಳಗಡೆ ಡ್ಯೂರಿಂಗ್
2024 and 25, an amount of Rs 2,653 crores has 1,977.98 crores have been released. Already ಬಿಡುಗಡೆ ಮಾಡಿದರೆ. ಅದರಲ್ಲಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಅಪ್ ಟು ದಿ ಎಂಡ್ ಆಫ್ ಡಿಸೆಂಬರ್ 2024 1,528 ಕೋಟಿ ರೂಪಾಯಿನ ಆಲ್ರೆಡಿ ಖರ್ಚು ಮಾಡಿದ್ದಾರೆ. ಅಲ್ರಿ, ವೀರಶೈವರ ಅಭಿವೃದ್ಧಿ ನಿಗಮ, ಬ್ರಾಹ್ಮಣರ ಅಭಿವೃದ್ಧಿ ನಿಗಮ, ಮಡಿವಾಳರ ಅಭಿವೃದ್ಧಿ ನಿಗಮ, ಒಕ್ಕಲಿಗರ ಅಭಿವೃದ್ಧಿ ನಿಗಮ, ಈ ಎಲ್ಲ ಅಭಿವೃದ್ಧಿ ನಿಗಮಕ್ಕೆ ಸೆಲೆಕ್ಷನ್ ಆಫ್ ಬೆನಿಫಿಷರೀಸ್ ಆ ಪ್ರೋಸೆಸ್ ಇನ್ನೂ ಆನಲ್ಲಿದೆ ಅಂತ ಹೇಳ್ತೀರಿ. ಆದ್ರೆ ಸಾಬ್ರಿಗಾದ್ರೆ ಖರ್ಚೆ ಮಾಡ್ಬಿಟ್ಟಿದ್ರಿ. ಇದನ್ನ ಹಲಾಲ್ ಬಜೆಟ್, ಮುಸಲ್ಮಾನರ ಬಜೆಟ್, ವಫ್ ಬೋರ್ಡ್ ಬಜೆಟ್ ಅಂದಲ್ಲ. ನೋಡಿ, ಆಶ್ಚರ್ಯ ಅಂದ್ರೆ ಪಾಕಿಸ್ತಾನದಲ್ಲೂ ಕೂಡ ಇವತ್ತು ಪ್ರತ್ಯೇಕವಾದಂತಹ ರಾಷ್ಟ್ರವನ್ನು ಮಾಡಿಕೊಂಡು ನಾವಿವತ್ತು ಬಿಕಾರಿಗಳಾಗಿದ್ದೀವಿ ಅಂತ ಪಾಕಿಸ್ತಾನದವ್ರಿಗೆ ಗೊತ್ತಾಗ್ಬಿಟ್ಟು ಇವತ್ತು ಪಾಕಿಸ್ತಾನದಲ್ಲೂ ಕೂಡ ಭಾರತದ ಬಗ್ಗೆ ಒಂದು ಪರವಾದಂತ ಒಲವು ಸೃಷ್ಟಿಯಾಗ್ತಿದೆ. ಮೊನ್ನೆ ಕ್ರಿಕೆಟ್ ಮ್ಯಾಚ್ ನೀವು ದುಬೈಯಲ್ಲಿ ಮಾಡಬಾರ್ದಿತ್ತು, ನಿಮಗೆ ಲಾಹೋರಲ್ಲಿ ಮಾಡಬೇಕಿತ್ತು. ಇಲ್ಲೂ ಅಷ್ಟೇ ಅಭಿಮಾನಿಗಳಿದ್ದಾರೆ ವಿರಾಟ್ ಕೊಹ್ಲಿಗೆ ಅಂತ ಹೇಳ್ಬಿಟ್ಟು ಅಲ್ಲಿನ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ, ಅಲ್ಲಿನ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಆದರೆ ಮುಸಲ್ಮಾನರು, ಭಾರತ ಮುಸಲ್ಮಾನರಿಗೆ ಅವ್ರನ್ನ ಈ ದೇಶದಲ್ಲಿರುವಂತಹ ಮೆಜಾರಿಟಿ ಟ್ಯಾಕ್ಸ್ ಪೇಯರ್ಸ್ ಹಿಂದೂಗಳು, ಅದ್ರ ಮುಖಾಂತರ ಸರ್ಕಾರ ನಡೀತಾ ಇದೆ. ಅವ್ರು ಯಾವತ್ತೂ ಇಲ್ಲಿ ಬಿಕಾರಿಯಾಗಿಲ್ಲ. ಪಾಕಿಸ್ತಾನಕ್ಕೆ ಹೋಗಿದ್ದಿದ್ರವರಿಗೆ ಗೊತ್ತಾಗ್ತಾ ಇತ್ತು. ಇವತ್ತು ಕೂಡ ಅದು ಪಾಕಿಸ್ತಾನದ ಮೇಲೆ ನಿಷ್ಠೆ. ಅಲ್ಲರಿ, ಜನ್ಮಭೂಮಿ ಇದು, ಆದರೆ ನಿಷ್ಠೆ ಮಾತ್ರ ಬೇರೆ ಭೂಮಿಗಿದೆ ಇವ್ರದ್ದು. ಅಲ್ಲ, ಇವರಿಗೆ ಜನ್ಮಭೂಮಿ ಒಂದು, ಪವಿತ್ರ ಭೂಮಿ ಒಂದು. ನಮಗೆ ಹಿಂದೂಗಳಿಗೆ ಜನ್ಮಭೂಮಿನೇ ಇದು, ಪವಿತ್ರ ಭೂಮಿನೇ ಇದು. ಹಾಗಾಗಿ ನಾವು ನಮ್ಮಲ್ಲಿ ದೇಶ ಪ್ರೇಮ ಅನ್ನೋದು ಕಾಣುತ್ತೆ. ನಾನು ಎಲ್ಲ ಮುಸಲ್ಮಾನರ ಬಗ್ಗೆ ಹೇಳಲ್ಲ, ಆದರೆ ಮೆಜಾರಿಟಿ ಮುಸಲ್ಮಾನ್ಸ್ ಯಾರಿದ್ದಾರೆ, ದೇಶಭಕ್ತರಿದ್ದಾರೆ, ಅವ್ರ ಈ ಪುಂಡ್ರ ಬಗ್ಗೆ ಅವರು ಧ್ವನಿ ಎತ್ತೋ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ. ಅವರೊಂದು ಆ ಸೈಲೆಂಟ್ ಮೆಜಾರಿಟಿನೂ ಕೂಡ ಸುಮ್ಮನೆ ಇರೋದ್ರಿಂದ ಇವರು ಉಪಟಳ ಜಾಸ್ತಿ ಆಗ್ತಿದೆ. ಇಲ್ಲಿರುವಂತಹ ಮಸೀದಿಗಳಲ್ಲಿ ಫಸ್ಟ್ ಈ ಮದ್ರಾಸಗಳನ್ನು ಬಂದ್ ಮಾಡಿ, ಈ ಉರ್ದು ಶಾಲೆಗಳನ್ನು ಬಂದ್ ಮಾಡಿ, ನೀವು ಫಾರ್ಮಲ್ ಎಜುಕೇಶನ್ ಕೊಡಿ. ನಮ್ಮ ಮಕ್ಕಳು ಹುಟ್ಟಿದ ಕೂಡಲೇ ನಾವು ಯಾವ ಬೆಸ್ಟ್ ಕಾನ್ವೆಂಟಿಗೆ ಸೇರಿಸಬೇಕು ಅಥವಾ ಯಾವ್ದಾದ್ರು ಶಾಲೆಗೆ ಸೇರಿಸಬೇಕು, ಅವ್ರಿಗೆ ಯಾವ CBSE ಕಳಿಸ್ಬೇಕೋ, ICSE ಕಳಿಸ್ಬೇಕೋ, ಸ್ಟೇಟ್ ಸಿಲೆಬಸ್ಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ ಇವರು ಮದ್ರಾಸಾಗಿ ಕಳಿಸ್ತಾರೆ. ಅಲ್ಲಿ ಅಲ್ಲ ಬಿಟ್ರೆ ಬೇರೆ ಯಾರು ದೇವರಿಲ್ಲ ಅಂತ ಇದನ್ನ ಹೇಳ್ಕೊಡ್ತಾರೆ. ಆ ಮಗು ಹೊರಗಡೆ ಬಂದು ಏನ್ ಕಲಿಯುತ್ತೆ? ಚಿಕ್ಕದ್ರಲ್ಲಿಂದರೆ ಈ ತರ ಒಂದು ಅವ್ರನ್ನ ಒಂಥರ ಫಂಕ್ಷನಿಂಗ್ ಅನ್ನೇ ಚೇಂಜ್ ಮಾಡುವಂತದ್ದು ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ಪ್ರತ್ಯೇಕವಾಗಿ 62 ಮೊರಾರ್ಜಿ ದೇಸಾಯಿ ಶಾಲೆಗಳನ್ನ ಮಾಡ್ತೀವಿ ಅಂತಾರೆ. ಇಂಟಿಗ್ರೇಷನ್ ಯಾವಾಗ ಆಗುತ್ತೆ ಸರ್? ಪ್ರತ್ಯೇಕ ಅವ್ರನ್ನ ಮಾಡಿ ಎಲ್ಲಾ ಕಡೆನೂ ಕೂಡ, ಎಲ್ಲ ಊರಲ್ಲೂ ಕೂಡ ಮುಸಲ್ಮಾನರ ಕಾಲೋನಿಗಳನ್ನ ಮಾಡ್ತಾ ಇದ್ದೀರಾ ನೀವು. ಈ ಮನಸ್ಥಿತಿಯಿಂದಾಗಿ ಸಿದ್ದರಾಮಯ್ಯವರಂತ ಆಡಳಿತಗಾರರು ಇರೋದ್ರಿಂದಲೇ ಮುಸಲ್ಮಾನರು ಈ ರೀತಿ ಮುಖ್ಯವಾಹಿನಿಯಿಂದ ದೂರವಾಗ್ತಾ ಇರುವಂತದ್ದು ಕೂಡ ನಡೀತಾ ಇದೆ. ನಾನು ಹೇಳೋದಲ್ಲ, ನೀವು ಗಣತಿ ಇದು ಜಾತಿ ಗಣತಿ ಅಂತ ಮಾಡಿರಲ್ವಾ? ಜಾತಿ ಗಣತಿಯ ಮುಖ್ಯ ಉದ್ದೇಶ ಯಾವ್ಯಾವ ಜಾತಿ ಜನಾಂಗಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿವೆ ಅದನ್ನ ಸೆನ್ಸಸ್ ಮಾಡಿ ಅಂತ ಹೇಳಿರೋದು. ಅದರ ಹೆಸರನ್ನೇ ಕೂಡ SECC ಡೇಟಾ ಅಂತ ಹೇಳ್ಬಿಟ್ಟು ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂತ, ಅದಕ್ಕೆ ಪೂರಕವಾಗಿ ಸಶಕ್ತೀಕರಣ ಯೋಜನೆಯನ್ನು ಮಾಡಬೇಕು ಅಂತ. ಹಾಗಾಗಿ ಯಾವ ಹಿಂದುಳಿದ ಜಾತಿ ಜನಾಂಗಗಳಿಗೆ ಇವರು ದುಡ್ಡು ಕೊಟ್ಟಿದ್ದಾರೆ ಈ ಬಜೆಟ್ ಅಲ್ಲಿ. ಆನ್ ದಿ ಕಾಂಟ್ರರಿ, SC ST ಅವರಿಗೆ ಮೀಸಲಾಗಿದ್ದಂತ SCP TSP ಅಂತ ಏನಿತ್ತು, ಸ್ಪೆಷಲ್ ಕಾಂಪೋನೆಂಟ್ ಪ್ರೋಗ್ರಾಮ್ ಇರ್ಬೋದು, ಟ್ರೈಬಲ್ ಸಬ್ ಪ್ಲಾನ್ ಇರ್ಬೋದು, ಈ ದುಡ್ಡನ್ನ 20,000 ಕೋಟಿಗಿಂತ ಹೆಚ್ಚನ್ನ ಇವರು ಗ್ಯಾರಂಟಿ ಸ್ಕೀಮಿಗೆ ವರ್ಗಾವಣೆ ಮಾಡಿದ್ದಾರೆ. ಅದ್ರ ಉದ್ದೇಶ ಏನು? ಹಾಗಾದ್ರೆ ನೀವು ಮುಸಲ್ಮಾನರನ್ನ ಓಲೈಕೆನೆ ನಿಮ್ಮ ಒಂದು ಧ್ಯೇಯವಾಗಿ ಬಿಡ್ತು ಅಂತಂದ್ರೆ, ಧರ್ಮದ ಆಧಾರದ ಮೇಲೆ ನೀವು ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅದನ್ನು ಕೂಡ ಮಾಡಿ. ಅಂದ್ರೆ ಅವ್ರು ಹೇಳಿದ್ದೇನು, ಬಜೆಟ್ ಅಲ್ಲಿ 1% ಕೂಡ ಕೊಟ್ಟಿಲ್ಲ. 1% ಕೊಟ್ಟಿಲ್ಲ ಅಂದ್ರೆ ಬಜೆಟ್ಗೆ ಅವ್ರು ಎಷ್ಟು % ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಅದನ್ನ ಹೇಳಿ ಸರ್. ಅಲ್ಲ, ನಾನು ಕೇಳ್ತಿರೋದು ಬಜೆಟ್ 1% ಕೂಡ ಅವರಿಗೆ ನಾವು ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಬಜೆಟ್ಗೆ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಕೂಡ ನೀವು ಟ್ಯಾಕ್ಸ್ ಸೆಗ್ರಿಗೇಟ್ ಮಾಡಿ ಧರ್ಮಾಧಾರಿತವಾಗಿ. ಆಗ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಬರಲಿ. ಅವರ ಚರ್ಚ್ಗಳಿಂದ ಮಸೀದಿಯಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಸರ್ಕಾರಕ್ಕೆ ಅದನ್ನು ಹೇಳಿ ನೋಡೋಣ. ಅಲ್ರಿ, ಯಾವ ಊರಿಗೆ ಹೋಗಿ ಭವ್ಯವಾದಂತಹ ಚರ್ಚ್ಗಳು, ಊರಲ್ಲಿ ಮತ್ತೊಂದು ಜನ ಇರಲ್ಲ, ಭವ್ಯವಾದ ಚರ್ಚ್ ಇರ್ತದೆ. ಅವರಿಗೆ ನೋಡಿ 250 ಕೋಟಿ ಕೊಟ್ಟಿದ್ದಾರೆ ಅವ್ರದ್ದು ಅಭಿವೃದ್ಧಿಗೆ. ಕಬ್ರಿಸ್ತಾನದ ಅಭಿವೃದ್ಧಿಗೆ 150 ಕೋಟಿ ಅಂತ ಹೇಳ್ತಾರೆ. ಎಲ್ಲೋಗ್ಲಿ ಮಸೀದಿ ಎಂತೆಂತ ಏನು ಪ್ಯಾಲೇಸಿಯಲ್ ಬಂಗ್ಲೋಸ್ ತರ ಇರುವಂತಹ ಮಸೀದಿಗಳು ಬರ್ತಿದೆ. ಎಲ್ಲಿಂದ ದುಡ್ಡು ಬರ್ತಾರೆ? ನಾವು ಕಟ್ಟಿದ್ ಒಂದು ರಾಮ ಜನ್ಮಭೂಮಿ ಒಂದು ದೇವಸ್ಥಾನ, ಇವರು ಬೀದಿನಲ್ಲಿ ಊರೂರಲ್ಲಿ ಮಸೀದಿ, ಇಂಥ ಭವ್ಯವಾದಂತ ಮಸೀದಿ ಕಟ್ತಾರೆ. ಎಲ್ಲಿಂದ ದುಡ್ಡು ಬರುತ್ತೆ ಸರ್? ಆ ದುಡ್ಡನ್ನು ಕೊಡಿ, ಮುಸಲ್ಮಾನರ ಅಭಿವೃದ್ಧಿ ಬಳಸಕ್ಕೆ ಹೇಳಿ. ಮುಲ್ಲಾಗಳಿಗೆ, ಮೌಲ್ವಿಗಳಿಗೆ, ಇಮಾಮ್ಗಳಿಗೆ, ಬುಕಾರಿಗೆ ಹೇಳಿ, ಆ ದುಡ್ಡನ್ನು ಈ ಮಸೀದಿ ಕಟ್ಟಕ್ಕೆ ಯಾಕೆ ಯೂಸ್ ಮಾಡ್ತಾ ಇದ್ರಿ? ನಿಮ್ ಧರ್ಮದಲ್ಲಿ ಮಸೀದಿಗೆ ಯಾವ ಸ್ಯಾಂಕ್ಟಿಟಿನೂ ಇಲ್ಲ.
ನೀವು ಮೆಕ್ಕಾ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಸಾಕು. ಹಿಂದೆ ಊರಲ್ಲೆಲ್ಲ ಈದ್ಗಾ ಮೈದಾನ ಅಂತ ಹೇಳಿದ್ರೆ ಈದ್ಗಾ ರಂಜಾನ್ ಬರಲಿ ಈದ್ ಬರಲಿ ಆ ಸಂದರ್ಭದಲ್ಲಿ ಅವರು ಆ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು ಅಷ್ಟಿದೆ. ಅವರಿಗೆ ಮಸೀದಿಗೆ ಯಾವ ಸ್ಯಾಂಕ್ಟಿಟಿನೂ ಇಲ್ಲ, ಅವರಿಗೆ ಚರ್ಚ್ಗೆ ಯಾವ ಸ್ಯಾಂಕ್ಟಿಟಿನೂ ಇಲ್ಲ. ಮತ್ತೆ ಅಂತಂದು ಕಟ್ಟಕ್ಕೆ ಕೊಡ್ತಾ ಇದ್ದಾರೆ, ಹಣವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಹೇಳಿ ಸರ್ ಅವರಿಗೆ, ನಿಮ್ಮ ಜನಾಂಗದಲ್ಲಿರುವಂತಹ ಹಿಂದುಳಿದವರಿಗೆ ಈ ಭವ್ಯವಾದಂತಹ ಮಸೀದಿಯನ್ನ ಚರ್ಚನ್ನ ಕಟ್ಟೋದ್ರ ಬದಲು ಕೊಡಿ ಅಂತ ಅವ್ರಿಗೆ ಹೇಳಿ. ನನಗೆ ಈ ಕರ್ನಾಟಕ ಸರ್ಕಾರವನ್ನು ನೋಡಿದ್ರೆ ಒಂದು ನಂಬರ್ 1 ಸಿದ್ದರಾಮಯ್ಯನವರು, ನಂಬರ್ 2 ಡಿ ಕೆ ಶಿವಕುಮಾರ್, ಒಬ್ಬರ ಮುಖ್ಯಮಂತ್ರಿ, ಇನ್ನೊಬ್ಬರು ಉಪಮುಖ್ಯಮಂತ್ರಿ. ಮುಖ್ಯಮಂತ್ರಿ ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದಾರೆ, ಉಪಮುಖ್ಯಮಂತ್ರಿ ಗೂಂಡಾರಾಜ್ ನಡೆಸ್ತಾ ಇದ್ದಾರೆ. ಅಲ್ಲ, ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ. ನೀನು ಕರ್ನಾಟಕ ನಿಮ್ದೇನು ರಿಯಲ್ ಎಸ್ಟೇಟ್ ಆಸ್ತಿನ ಸರ್? ಡಿ ಕೆ ಶಿವಕುಮಾರ್ ಅವರೇ, ಯಾರ್ದು ನಟ್ಟು ಬೋಲ್ಟು ಟೆಸ್ಟ್ ಮಾಡ್ತೀರಿ? ಯಾವ ಹೋರಾಟ ಮಾಡಿದ್ರಿ ನೀವು? ಏನು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನೀವು ಅಲ್ಲಿಂದ ಏನು ಮೇಕೆದಾಟಿಯಿಂದ ಪಾದಯಾತ್ರೆನ ಬೆಂಗಳೂರಿಗೆ ತಗೊಂಡೋದ್ರಲ್ಲ, ಅದಕ್ಕೆ ಸುದೀಪು, ಶಿವಣ್ಣ, ಯಶ್, ದರ್ಶನ್ ಎಲ್ಲರೂ ಬರ್ಬೇಕಿತ್ತಾ? ಅದು ನೀವೇನು ನೀವು ಕರ್ನಾಟಕದ ಜನರ ಪರವಾಗಿ ಗೋಕಾಕು ಚಳವಳಿ ನಡೆದಿತ್ತಲ್ಲ, ಆ ಥರ ಮಾಡಿದ್ರ ನೀವೇನು? ನೀವು ಮಾಡಿದ್ದು ಮೇಕೆದಾಟಿಂದ ಬೆಂಗಳೂರುವರೆಗೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸಿದ್ದರಾಮಣ್ಣ, ಡಿ ಕೆ ಶಿವಕುಮಾರಣ್ಣ ನಿಮ್ ಕಟೌಟ್ ಹಾಕೊಂಡು ಅದಕ್ಕೆ ಸುದೀಪ್ ಬಂದ್ಬಿಟ್ಟು ಪ್ಲಕಾರ್ಡ್ ಇಟ್ಕೊಂಡು ನಿಂತ್ಕೊಳಕ್ಕಾಗುತ್ತಾ? ಅದಕ್ಕೆ ಶಿವಣ್ಣ ಬರಕ್ಕಾಗುತ್ತಾ? ಯಶ್ ಬರಕ್ಕಾಗುತ್ತಾ? ದರ್ಶನ್ ಬರಕ್ಕಾಗುತ್ತಾ? ಅಥವಾ ಇನ್ಯಾವುದೇ ನಟರು ಬರಕ್ಕಾಗುತ್ತಾ? ಕಾಂಗ್ರೆಸ್ ಜಾತ್ರೆ ಮಾಡಿಕೊಂಡು ಅದು ಚುನಾವಣಾ ಪೂರ್ವಭಾವಿಯಾಗಿ ಮಾಡಿದ್ರಿ ನೀವು. 2023 ಮಾಡಿದ್ ನೀವು. ಆಗ ನೀವು ಚುನಾವಣೆ ಹತ್ರ ಬಂದಿದೆ ಅಂತ ರಾಜಕೀಯ ಪ್ರೇರಿತವಾಗಿ ಮಾಡಿದ್ರಿ. ನಿಮ್ ಲೀಡರ್ಗಳು ಕಟೌಟ್ ಹಾಕೊಂಡು ಬೇರೆಯವ್ರು ಬಂದು ನಿಂತ್ಕೊಳ್ಳಕ್ಕೆ ನಿಮ್ಮ ಪಾರ್ಟಿ ಕಾರ್ಡ್ ಹೋಲ್ಡರ್ಗಳು ಅವರು ಗೋಕಾಕ್ ಚಳವಳಿ ತರದ್ದು ಮಾಡಿದಿದ್ರೆ ಬರೋರು. ಆಮೇಲೆ ನಾನು ನಿಮ್ಮನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ, ಸರ್ ನೀವು ಹಿಂದೆ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲೂ ಕೂಡ ಮಂತ್ರಿ ಆಗಿದ್ರಲ್ಲ ಸರ್ ನೀವು. ಈ ಮೇಕೆದಾಟು ನನಗುದಿಗೆ ಬಿದ್ದಿದ್ದು ಯಾವಾಗ ಸರ್? 2002ರಲ್ಲಿ ಕಾವೇರಿಗೆ ಇನ್ನೊಂದು ರಿಸರ್ವ್ ಇಟ್ಕೊಳ್ಬೇಕು ಬೆಂಗಳೂರಿಗೆ ನೀರು ಕೊಡೋದಕ್ಕೆ ಅಂತ ತಮಿಳುನಾಡು ತಕರಾರಾಯಿತು. ಆಮೇಲೆ 2012ರಲ್ಲಿ ಬಿಜೆಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಅದನ್ನ ಜಲವಿದ್ಯುತ್ ಶಕ್ತಿ ಯೋಜನೆ ಆಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು DPR ಪ್ರಿಪರೇಷನ್ ಮಾಡಕ್ಕೆ ಅಂತ ಹೊರಟ್ರು. 2018ರಲ್ಲಿ ಮತ್ತೆ ನೀವು ಸರ್ಕಾರ ಆಯ್ತು, ನೀವು ಮಂತ್ರಿ ಇದ್ರಿ. ಆ ಸಂದರ್ಭದಲ್ಲಿ DPR ಸಬ್ಮಿಟ್ ಆಯ್ತು. ಸರ್, ಇದಕ್ಕೆ ಒಪ್ಪಿಗೆ ಯಾರ್ಯಾರು ಕೊಡಬೇಕು? ಈಗ ಅದನ್ನ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು. ಫಾರೆಸ್ಟ್ ಕ್ಲಿಯರೆನ್ಸ್ ಬರಬೇಕು ಅಂದ್ರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ಅದಕ್ಕೆ ಪರ್ಮಿಷನ್ ಬೇಕು. ಅಲ್ಲಿ ತಮಿಳುನಾಡು ಇದೆ, ಕೇರಳ ಇದೆ, ಪಾಂಡಿಚೇರಿ ಇದೆ, ಕರ್ನಾಟಕನೂ ಜೊತೆಗಿದೆ. ಇವರಿಷ್ಟು ರಾಜ್ಯಗಳದ್ದು ಪರ್ಮಿಷನ್ ಬೇಕು. ಆಯ್ತು, ನೀವು ಪಕ್ಕದಲ್ಲಿರುವಂತಹ ಸ್ಟಾಲಿನ್ ಫೋನ್ ಮಾಡಿಬಿಟ್ಟು ತಕರಾರು ಎತ್ಬೇಡಪ್ಪ ಅಂತ ಹೇಳ್ರಿ, ಅಥವಾ ನಿಮ್ಮಲ್ಲಿ ಪುದುಚೇರಿ ಸರ್ಕಾರಕ್ಕೆ ಕೇಳಿ, ಕೇರಳ ಸರ್ಕಾರಕ್ಕೆ ಕೇಳಿ. ಈಗ ನೀವು ಮಾಡಿ. ಈಗ ನಮ್ಮ ನೀರು ನಮ್ಮ ಹಕ್ಕು, ಮೇಕೆದಾಟು ನಮಗೆ ಸೇರಿದ್ದು ಅಂತ ಇವಾಗ ಮಾಡಿ ಸರ್. ಯಾರು ವಿರುದ್ಧ ಮಾಡಬೇಕು? ಸ್ಟಾಲಿನ್ ವಿರುದ್ಧ ಮಾಡಬೇಕಾಗುತ್ತೆ, ಕೇರಳ ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ, ಹಾಗೂ ಪುದುಚೇರಿ ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ. ಇವತ್ತು ಮಾಡಿ ಸರ್, ನಾನು ಬರ್ತೀನಿ ಸರ್. ನಾ ಬಿಜೆಪಿ ಕಾರ್ಯಕರ್ತನಾಗಿ ನಿಮ್ಮ ಯಾರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಫೋಟೋ ಇಟ್ಕೊಳ್ಳದಲೆ ಇದು ರಾಜ್ಯದ ಹಿತದೃಷ್ಟಿಯಿಂದ ನೀವು ಮಾಡಿ. ಎಲ್ಲಾ ಸ್ಟಾರ್ಗಳು ಬರ್ತಾರೆ, ಪ್ರತಿಯೊಬ್ಬ ಕರ್ನಾಟಕದ ಎಲ್ಲಾ ಸ್ಟಾರ್ಗಳು ಅಲ್ಲಿ ಬರ್ತಾರೆ, ನಾವು ಬರ್ತೀವಿ, ಬಿಜೆಪಿ ಕಾರ್ಯಕರ್ತರು ಬರ್ತಾರೆ. ಇದು ನಿಮ್ಮ ರಾಜಕೀಯ ಪ್ರೇರಿತವಾದಂತ ನಮ್ಮ ನೀರು ನಮ್ಮ ಹಕ್ಕು ಅಂತ ಮೇಕೆದಾಟು ಹೋರಾಟಕ್ಕೆ ಸುದೀಪ್ ಬರಬೇಕು ಅಂತ ಹೇಳ್ತೀರಾ. ನಾವು ಕೂಡ ಇತ್ತೀಚೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರಿಗೆ ನಾವು ಮೂಡಾಕೋಸ್ಕರವಾಗಿ ಮೈಸೂರು ಚಲೋ ಅಂತ ಮಾಡುದು. ಅವತ್ತು ಬಂದಿದ್ರೇನ್ರಿ ಯಾರು ಚಲನಚಿತ್ರ ನಟರು ಯಾಕೆ ಬರಲಿಲ್ಲ ಅಂತ ಕೇಳಿದ್ವಾ? ಮೈಸೂರನ್ನ ಉಳಿಸ್ಬೇಕು, ಮೂಡ ಉಳಿಸ್ಬೇಕು ಅಂತ ನಾವು ಹೊರಟಿದ್ದು. ಅದು ಪೊಲಿಟಿಕಲ್ ಪ್ರೋಗ್ರಾಮ್. ಅದು ಅದಕ್ಕೆ ಹೆಂಗ್ರಿ ಬೇರೆ ಪಾರ್ಟಿಯವರು ಬರಕ್ಕಾಗುತ್ತೆ ಅಥವಾ ಬೇರೆ ನಟರು ಬರಕ್ಕಾಗುತ್ತೆ? ಏನು ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಉಪಮುಖ್ಯಮಂತ್ರಿ ಇದ್ರಿ, ನಟ್ಟು ಬೋಲ್ಟು ಏನು ನಿಮ್ಮ ಬ್ರದರ್ಸ್ ಅವ್ರು ಹೇಳ್ಕೊಟ್ರ ನಿಮಗೆ ನಟ್ಟು ಬೋಲ್ಟು ಟೈಟ್ ಮಾಡೋದು? ಅವ್ರ ಬ್ರದರ್ಸ್ ಅದೇ ಮಾಡ್ತಾರಲ್ವಾ, ಅದನ್ನ ಹೇಳ್ಕೊಂಬಿಟ್ಟು ನೀವು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂದ್ರೆ ಬ್ರದರ್ಸ್ ಬಿಟ್ಟು ಟೈಟ್ ಮಾಡ್ತೀರಿ ಅಂತ ಹೇಳ್ತೀರಾ ಸರ್? ಇದು ಭಾಷೆ ಅಲ್ಲ ಸರ್. ಇದು ನಿಮಗೆ ಅಧಿಕಾರ ಕೊಟ್ಟಿದ್ರೆ ಹುಲಿ ಏರಿದಿರಿ, ಅಧಿಕಾರ ಇಳಿದಾದ್ಮೇಲೆ ಹುಲಿಗೆ ಜನ ಗೌರವ ಕೊಡ್ತಾ ಇರೋದು. ಕೆಳಗಿಳಿದ ಕೂಡ ಹುಲಿನೇ ನಿಮ್ಮನ್ನು ತಿಂದಾಕ್ಬಿಡುತ್ತೆ. ದಯವಿಟ್ಟು ಅಧಿಕಾರದಲ್ಲಿ ಇರುವಾಗ ದರ್ಪವನ್ನು ತೋರಿಸ್ಬೇಡಿ. ಕನ್ನಡ ಸಿನಿಮಾ ಆಕ್ಟರ್ಗಳ ಬಗ್ಗೆ ಮಾತಾಡಬೇಡಿ. ಕನ್ನಡ ಸಿನಿಮಾ ಆಕ್ಟರ್ಗಳು ಇವತ್ತೂ ಕೂಡ ಸುದೀಪ್ ಇರ್ಬೋದು, ಶಿವಣ್ಣ ಇರ್ಬೋದು, ಯಶ್ ಇರ್ಬೋದು, ದರ್ಶನ್ ಇರ್ಬೋದು, ಅಥವಾ ನಮ್ಮ ರಮೇಶ್ ಅವರು ಇರ್ಬೋದು, ಎಲ್ಲ ನಮ್ಮ ನಟರುಗಳು ನಮ್ಮ ಕನ್ನಡ ಚಲನಚಿತ್ರಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ನೀವು ಮಾಡೋ ಯಾವುದೋ ಪ್ರೋಗ್ರಾಮಿಗೆ ಬಂದಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ನೀವು ಬೇರೆ ಬೇರೆ ಭಾಷೆಗಳಿಗೂ ಹೋಗ್ಬಿಟ್ಟು ನಮ್ಮ ಕನ್ನಡದ ನಟರು ಒಳ್ಳೆ ಕೆಲಸನ ಮಾಡಿದ್ದಾರೆ. ಇತ್ತೀಚೆಗೆ ಡಾಲಿ ಧನಂಜಯ ಅವರು ಬಂದ್ರು ಕೂಡ ಬೇರೆ ಬೇರೆ ಭಾಷೆನಲ್ಲೂ ಕೂಡ ಹೋಗಿ ಪರ್ಫಾರ್ಮ್ ಮಾಡಿ ಸೈ ಅನ್ಸ್ಕೊಂಡಿದ್ದಾರೆ. ಇದನ್ನೆಲ್ಲ ನಮ್ಮ ಕನ್ನಡದವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ನಿಮ್ದು ಯಾವ್ದೋ ಪೊಲಿಟಿಕಲ್ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ಕೊಳ್ಳೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ, ನೀವು ಶೂಟಿಂಗ್ ಮಾಡೋದಕ್ಕೆ ನಾವು ಪರ್ಮಿಷನ್ ಒಂದ್ ಹೇಳ್ಬಿಟ್ರೆ ಸಾಕು ನಿಲ್ಲಿಸ್ಬಿಡ್ತಾರೆ ಅಂತ ಏನು ಶಾಶ್ವತವಾಗಿ ನೀವೇ ಇರ್ತೀರಾ? ನೀವೇ ಇದ್ರ 2023ವರೆಗೂ
ನಿಮ್ಮದು ಟೈಮ್ ಮುಗೀತದೆ, ನಿಮ್ಮದು ಮುಗೀತದೆ, ಆನಂತರ ಬೇರೆಯವರು ಬರ್ತಾರೆ. ಆದರೆ ಕನ್ನಡ ಚಲನಚಿತ್ರರಂಗ ಇರಬೇಕು, ಅದು ನಾನ್ ಪೊಲಿಟಿಕಲ್ ಆಗಿರಬೇಕು. ಕನ್ನಡದ ವಿಚಾರಕ್ಕೋಸ್ಕರವಾಗಿ, ಈ ನೆಲ ಜಲದ ವಿಚಾರಕ್ಕೋಸ್ಕರವಾಗಿ ಅವರನ್ನು ನಾವು ಬಳಕೆ ಮಾಡ್ಕೊಳ್ಬೇಕು, ನಿಮ್ಮ ರಾಜಕೀಯ ಉದ್ದೇಶಕ್ಕಲ್ಲ.